ಜೀವನದ ಒಳ್ಳೆಯ ನಡವಳಿಕೆಯಿಂದ ಯಾರು ಅಪ್ಪ ಅಮ್ಮನಿಗೆ ಖುಷಿ ಕೊಡುತ್ತಾನೆ ಅವನೇ ನಿಜವಾದ ಮಗ. ಆದ್ರಿಂದ ಬದುಕಿನಲ್ಲಿ ನೀವು ಏನು ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬದುಕಿನ ನಡವಳಿಕೆಯನ್ನು ಚೆನ್ನಾಗಿಟ್ಟುಕೊಳ್ಳಿ. ಪ್ರಬುದ್ಧರಾಗಿ ನೀವು ಬೆಳೆದು ನಿಂತಾಗ, ನಿಮ್ಮ ಮದುವೆಯ ಕಾಲ ಬಂದಾಗ, ನನ್ನ ಮಗನಿಗೊಂದು ಇಂಥ ಹುಡುಗಿಯನ್ನು ಹುಡುಕಿ ನಾನು ಮದುವೆ ಮಾಡಬೇಕು, ಬರುವ ಸೊಸೆ ನನ್ನ ಮನೆಯಲ್ಲಿ ಮಗಳ ಹಾಗಿರಬೇಕು ಅಂತ ನಿಮ್ಮ ಅಪ್ಪ ಅಮ್ಮ ಹಂಬಲಿಸ್ತಾರೆ. ಹುಡುಗರಿಗೆ ಮಗಳಿಗೆ ಮದುವೆ ಮಾಡಿಕೊಡಬೇಕಿದ್ರೆ ನನ್ನ ಮಗಳೊಬ್ಬ ಯೋಗ್ಯನ ಕೈಗೆ ಕೊಟ್ಟು ಅವಳು ಯಾವತ್ತೂ ಖುಷಿಯಾಗಿರುವ ಹಾಗೆ ನೋಡಿಕೊಳ್ಳಬೇಕು, ಅಳಿಯನಲ್ಲ ಅವನ ಮಗನಾಗಿ ಬರಬೇಕು ಅಂತ ಆಸೆ ಪಡುವ ಹೆಣ್ಣು ಮಕ್ಕಳ ಅಪ್ಪ ಅಮ್ಮ ಇರ್ತಾರೆ. ಅದು ಬಿಟ್ರೆ ನನ್ನ ಮಗಳು ಹೋಗಿ ಹೋಗಿ ಒಂದು ಗಿಡುಗನ ಕೈಗೆ ಸಿಗುಬಿಡುತ್ತಲ್ಲ ಅನ್ನೋ ಸ್ಥಿತಿ ನಮ್ಮ ನಡವಳಿಕೆಯಿಂದ ಅಪ್ಪ ಅಮ್ಮನಿಗೆ ಬಾರದಂತೆ ನೀವು ಜಾಗೃತರಾಗಬೇಕು. ಇದನ್ನು ಯಾಕೆ ನಾನು ಮತ್ತೆ ಮತ್ತೆ ನೆನಪಿಸ್ತೇನೆ ಅಂದ್ರೆ, ಪ್ರಸ್ತುತ ವಾತಾವರಣ ಸರಿ ಇಲ್ಲ. ಯಾವುದ್ಯಾವುದೋ ಆಮಿಷಗಳಿಗೆ ಒಳಗಾಗುತ್ತೇವೆ, ಎಲ್ಲೆಲ್ಲೋ ಹೋಗ್ತೇವೆ, ಏನೇನೋ ಮಾಡುತ್ತೇವೆ. ಅಣ್ಣ ತಮ್ಮಂದರು ಮೊನ್ನೆ ಯಾರೋ ತನ್ನ ವಿರುದ್ಧ ಸಂಸ್ಕೃತಿಯ ಹುಡುಗನನ್ನ ಪ್ರೀತಿಸಿದ್ಲು ಅನ್ನೋ ಕಾರಣಕ್ಕೆ ಅಣ್ಣ ತಂಗಿಯನ್ನೇ ನೀರಿಗೆ ದೂಡಿ ಕೊಲೆ ಮಾಡಿದ ಪ್ರಕರಣ ಮೊನ್ನೆ ಪತ್ರಿಕೆಯಲ್ಲಿ ಬಂತು. ಯೋಚನೆ ಮಾಡಿ, ನಮ್ಮ ಒಂದು ತಪ್ಪು ತಿಳುವಳಿಕೆ, ನಮ್ಮ ಒಂದು ತಪ್ಪು ನಡವಳಿಕೆ ನಮ್ಮನ್ನೇನು ಮಾಡುತ್ತದೆ ಅಂದ್ರೆ, ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದ ನಮ್ಮನ್ನೇ ಶತ್ರುಗಳನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ದಾರಿ ತಪ್ಪುವುದಕ್ಕೆ ಹೋಗಬೇಡಿ.